ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಮ್ಮ ಚಿಕ್ಕಮ್ಮ ಮನೇಲಿದ್ದೀನಿ. ಸೊ ನನ್ನ ಜೊತೆ ನನ್ನ ಕಸಿನ್, ಮೈ ಬ್ರದರ್ ಆ್ಯಂಡ್ ಒನ್ ಮೋರ್ ಕಸಿನ್, ಶಿ ಇಸ್ ಅಪ್ಸ್ಟೇರ್ಸ್. ಎಲ್ಲ ಇಲ್ಲಿದ್ದೀವಿ. ಸೊ ಇವಾಗ ನಮ್ಮಮ್ಮ ಏನೋ ಮಾಡ್ತಾ ಇದ್ದಾರೆ ಕಿಚನಲ್ಲಿ. ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಾಯ್ ಮಮ್ಮಿ, ಏನು ಮಾಡ್ತಾ ಇದ್ದೀರಾ? ವಾಟ್ ಐ ಡೂಯಿಂಗ್? ಬಿರಿಯಾನಿ, ಲಿವರ್ ಬಿರಿಯಾನಿ. ಓ, ಬಿರಿಯಾನಿಗೆ ಎಲ್ಲ ಐಟಮ್ಸ್ ಕಮ್ಮಿ ಬಜೆಟಲ್ಲಿ ಹೇಗೆ ಮಾಡೋದು ಅಂತ ನಿಂಗೆ ಹೇಳ್ಬೇಕಾ? ರಹಾ नहीं जाता तड़प ही ऐसी है ना. ಈಗ ಕುಕ್ಕಿಂಗ್ ರೆಸಿಪಿ ಅವ್ರದ್ದು ರೆಸಿಪಿ ಹೇಳ್ಕೊಡ್ತಾ ಇದ್ದಾರೆ ನೋಡಿ. ಕಮ್ಮಿ ಬಜೆಟ್, ಲೋ ಬಜೆಟಲ್ಲಿ ಮಾಡೋದು. ಆನಿಯನು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಚಕ್ಕೆ, ಬಿರಿಯಾನಿ ಎಲೆ, ಫಾಸ್ಟ್ ಮಾತಾಡಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸ್ತೂರಿ ಮೇಥಿ, ಲಿವರ್, ಟಮಾಟರ್, ಮೊಸರು, ಕರ್ಡ್, ಬಿರಿಯಾನಿದು ಪೌಡ್ರು, ಆಯಿಲ್, ರೈಸ್, ಟೊಮೆಟೊ ಎಲ್ಲ ಆಯ್ತು. ಮಾಡಿ ಮತ್ತೆ ಕಟ್ ಮಾಡಿ ಆಯ್ತು. ಇನ್ನೇನು ಹೇಳ್ಬೇಕು, ನೀನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ. ಆಯ್ತಾ? ಈಗ 1 ನಿಮಿಷ ಮುಖ ತೋರ್ಸಂಗಿಲ್ಲ, ಖಾಲಿ ಇದನ್ನೇ ನೋಡ್ಸ್ಬೇಕು. ಆಗಲ್ಲ, ಏನಾಯ್ತು? ಆಗಲ್ಲ, ಮುಖಾನೇ ತೋರ್ಸೋದು. ತೋರ್ಸ್ಬೇಡ, ನಾನು ಮುಖಾನೇ ತೋರ್ಸೋದು. ಹಂಗೆಲ್ಲ ಮಾಡ್ಬೇಡ, ಕಟ್ ಮಾಡೋದು. ಸೊ ಸ್ಟವ್ ಆನ್ ಮಾಡ್ಕೋಬೇಕು. ಎಲ್ಲಕ್ಕಿಂತ ಮುಂಚೆ ಸ್ಟವ್ ಆನ್ ಮಾಡಿದ್ರೆ ಅದು ಬೇಸಿಕ್, ಎಲ್ಲರಿಗೂ ಗೊತ್ತು. ಯಾರಿಗೆ ಗೊತ್ತು? ಯಾರು ಕುಕಿಂಗ್ ಬರ್ತಿದ್ರು ಆಮೇಲೆ ಸ್ಟಾರ್ಟ್ ಮಾಡಿದ್ರು. ಆಯಿಲ್ ಹಾಕ್ತಾ ಇದ್ದಾರೆ ನೋಡ್ಕೊಳ್ಳಿ. ನೋಡಿ, ನಾನು ನೋಡಿ ಟೈಮ್ ಪಾಸ್ ಮಾಡ್ತೇನೆ ಬಿಟ್ರೆ ಏನು ಮಾಡ್ತಾ ಇಲ್ಲ. ಆಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಏನಾಗ್ತಿದ್ದೀರಾ ಹೇಳ್ಬೇಕು. ಬಿಸಿ ಆಗ್ಬೇಕು, ತಣ್ಣಗಿರೋದಕ್ಕೆ ಹಾಕೋದಲ್ಲ. ಆಮೇಲೆ ಈ ಚಕ್ಕೆ ಹಾಕ್ಬಿಡ್ತಿದ್ದೀನಿ. ಚಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ನಂಗೆ ಗೊತ್ತಿಲ್ಲ, ನಾನು ಕನ್ನಡದವಳು. ಆಮೇಲೆ ಇಲ್ಲಿ ಬಿರಿಯಾನಿ ನಾನು ಆಮೇಲೆ ರಾಂಗ್ ಹೇಳಿದ್ರಿ ಅಂತ ಕಸ್ತೂರಿ ಮೇಥಿ, ನಾನೊಂದ್ಸತಿ ಮಾತಾಡೋದೇ ಇಲ್ಲ. ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಇಲ್ಲೇ ಲೇಔಟ್ ಅಲ್ಲೇ ನಮ್ಮ ಲೇಔಟ್ ಅಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಅದಕ್ಕೆ ಇವರು ಕ್ಯಾಪ್ ಹಾಕೊಳ್ಳೋದ ಬೇಡವಾ ಅಂತ ಡಿಸ್ಕಸ್ ಮಾಡ್ತಿದ್ದಾರೆ. ಇನ್ನು ತಲೆಗೆಟ್ಟಿರ್ತಾರ. ಮಾತಾಡ್ರು ಇವಾಗ, ಯಾಕೆ ಕ್ಯಾಮ್ರಾ ಆನ್ ಇದೆ ಅಂತ ಗೊತ್ತಾಗಿದ್ದಾಗ ಸುಮ್ಮನೆ ಆಗ್ಬಿಟ್ರಾ? ಜಾಸ್ತಿ ಚೆನ್ನಾಗಿ ಮಾಡ್ತಾ ಇದಾರೆ. ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆನಿಯನ್ಸ್ ಹಾಕ್ತಾ ಇದ್ದಾರೆ. ಇಲ್ಲ, ನಮ್ಮಮ್ಮ ಆಕ್ಚುಲಿ ಜಾಸ್ತಿ ಕ್ವಾಂಟಿಟಿಯಲ್ಲೇ ಆನಿಯನ್ಸ್ ಯಾವಾಗಲೂ ಅವಾಗ ಕಮ್ಮಿ ಸ್ವಲ್ಪ ನನ್ನ ಅಡುಗೆಯಲ್ಲಿ ಆನಿಯನ್ ಜಾಸ್ತಿ ಇರುತ್ತೆ. ನಮ್ಮಮ್ಮ ಅಡುಗೆ ಚೆನ್ನಾಗಿರುತ್ತೆ, ಬಿಕಾಸ್ ಅದು ಸ್ವಲ್ಪ ಫ್ಲೇವರ್ ಕೊಡುತ್ತೆ ಅಂತ ತಿಳಿಯುತ್ತೆ. ಅನ್ಬೇಕು. ಈರುಳ್ಳಿನ ಸರಿಯಾಗಿ ಕಟ್ಟು ಬೇಯಿಸ್ಕೊಂಡು ಸಾಟೆ ಮಾಡಬೇಕು. ಈರುಳ್ಳಿನ ಕರೆಕ್ಟಾಗಿ ಬೇಯಿಸ್ಕೋಬೇಕು. ಯಾವಾಗ ಅದೇನೋ ಮಾಡ್ತಾನಲ್ಲ, ಕ್ಯಾಬೇಜ್ ಅಲ್ಲಿ ಏನೋ ಮಾಡ್ತಾನಂತೆ. ಕ್ಯಾಬೇಜ್ ಆನಿಯನ್ ಬೇಯೋ ತನಕ ಕ್ಯಾಬೇಜ್ ಬಾಲ್ಸ್ ಮಾಡ್ತಾನಂತೆ. ಅದು ವಿಡಿಯೋ ಮಾಡಿದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಇವನೇ ಮಾಡೋದು ಬಾಲ್ಸ್. ಐ ಮೀನ್ ಕ್ಯಾಬೇಜ್ ದು ಬಾಲ್ಸ್. What? Bro, what are you talking about, man? ಬೇರೆ ತರ ಇದೆ, ಕ್ರಿಸ್ಪಿ ಬಾಲ್ಸ್. ಕ್ಯಾಬೇಜ್ ದು ಕ್ರಿಸ್ಪಿ ಬಾಲ್ಸ್ ಮಾಡ್ತಾನೆ. ಯಾಕೋ ವಿಯರ್ಡ್ ಟಾಕ್ಸ್ ಮಾತಾಡ್ತಾ ಇದ್ದಾರೆ. ಇದೆಯಾ ನೀರು ಕೊಡೋ ಅಷ್ಟೆಲ್ಲ ನಿಂದು? ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದನ್ನ ರುಬ್ಕೊಂಡು ಇಟ್ಬಿಡೋಣ. ಶುಂಠಿ ನಾನು ಹೇಳ್ತೀನಿ. ಈಗ ಬೇಯ್ತಾ ಇದೆ ಈರುಳ್ಳಿ, ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡ್ಬಿಡ್ಬೇಕು. ಸ್ವಲ್ಪ ಹೊತ್ತು ಈರುಳ್ಳಿ ಬೇಯ್ದಾದ್ಮೇಲೆ ಹಾಕ್ಬೇಕು.
ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಫ್ಲೇವರ್ ಎಲ್ಲ ಥರ ಇರಬೇಕು. ಓಕೆ, ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೊಮೆಟೊ ಹಾಕ್ಕೊಂಡು, ಇದು ನಮ್ಮ ತಂಗಿ ಅವಾಗಲಿಂದ ಬರ್ತಿದ್ಲು, ಅವ್ಳು ವೀಡಿಯೋದಕ್ಕೆ ಬರಲ್ಲ ಅಂತ ಇದ್ಲು. ಇವಾಗ ತೋರಿಸ್ತಾ ಇದೀವಿ ಸೈಲೆಂಟ್ ಆಗಿ, ಗೊತ್ತಾಗ್ಲಿಲ್ಲ ನನಗೆ. ಲಿವರ್ ಹಾಕ್ತಾ ಇದೀವಿ. ಲಿವರ್ ಆ್ಯಂಡ್ ಗಿಜಾರ್ಡ್. ಲಿವರು ಮತ್ತೆ ಗುಂಡಿಗೆ. ಲಿವರ್ ಕನ್ನಡದಲ್ಲಿ ಹೇಳು. ಅಲ್ಲ, ಕಿಡ್ನಿನಾ? ಕಲೇಜ ಅದು ಹಿಂದಿ. ಕಲೇಜ ಹಿಂದಿ. ಹಿಂದಿಲ್ಲ, ಹಾಕೋಬೇಕು. ಟರ್ಮರಿಕ್. ಕನ್ನಡ ವ್ಲಾಗು, ಕನ್ನಡ ಮಾತಾಡಿ. ಅರ್ಶಿಣ ಅಂತಾನೆ ಹೇಳಿದ್ ಫಸ್ಟ್, ಕಿವಿಗೆ ಹೇಳ್ತಲ್ವಾ ಕಿವಿಡ. ಅರಿಶಿನ ಪೌಡರ್, ಹಳದಿ ಪೌಡರ್. ಓಕೆ ಆಯ್ತಾ? ಅರ್ಶಿಣ ಆಯಿತು, ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಡೈಲಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜಾಸ್ತಿ ಹಾಕಿದ್ರೆ ಗೊತ್ತಲ್ಲ. ಆಮೇಲೆ ನಿಮಗೆ ಗೊತ್ತು. ಇವಾಗ ರೈಸ್ ಅಪ್ಲೈ ರೈಸ್ ತೊಳೆದಿಟ್ಕೊಂಡಿರೋದು. ನಿಮಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಳ್ಳಿ. ರೈಸ್ ನಾವು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀವಿ, ಅದಕ್ಕೆ ಜಾಸ್ತಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಈ ರೈಸನ್ನು ಹಾಗೇನೆ ಆಯಿಲ್ ಜೊತೆಲಿ ಫಸ್ಟ್ ಆಯಿಲ್ ಹಾಕಿರ್ತೀವಲ್ಲ, ಅದ್ರ ಜೊತೆನೇ ನಾವು ಎಲ್ಲ ಒಂದೊಂದೇ ಮಿಕ್ಸ್ ಮಾಡ್ತಾ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಫ್ಲೇವರ್ಸ್ ಎಲ್ಲ ರೈಸಿಗೆ ಆಡ್ ಆಗುತ್ತೆ ಅಂತ. ಗೋಲ್ಡನ್ ರೆಮ್ಸಿ ನಮಗೆ ಕಾಲ್ ಮಾಡಿದ್ದ ಬಿರಿಯಾನಿ ರೆಸಿಪಿ ಹೇಳಕ್ಕೆ, ಆದರೆ ನಾವು ಹೋಗೋತಿಗೆ ಮುಚ್ಕೊಂಡು An idiot sandwich. Idiot sandwich what? An idiot sandwich. ಗಾರ್ಡನ್ ರಾಮ್. ಯಾರಿಗೂ ಅವಮಾನ ಮಾಡ, ಯಾರಿಗೂ ಅವಮಾನ, ಅವನು ಎಲ್ಲರಿಗೂ ಅವಮಾನ ಮಾಡ್ತಾನೆ. ಯಾರು? ಗಾರ್ಡನ್. ಹೌದಾ? ಯಾರು? ಈಗ ಬಿರಿಯಾನಿ ಇವಾಗ ಬಿರಿಯಾನಿ ಪೌಡರ್ ಹಾಕ್ತಿದ್ದೀವಿ, ಆ್ಯಡ್ ಮಾಡ್ತಿದ್ದೀವಿ. ಹಾಕ್ಬಿಟ್ಟು ಇನ್ನೊಂದು ಸರ್ತಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕಲಿಸಿ, ಕನ್ನಡದಲ್ಲಿ ಕಲಿಸ್ತೀವಿ. ನಾವು ನೀರು ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ಇದರಲ್ಲೆಲ್ಲ ಇದೇ ಥರ ಸ್ವಲ್ಪ ಸ್ಮೆಲ್ ಹೋಗ್ಬಿಡುತ್ತೆ, ಹಸಿ ಸ್ಮೆಲ್ ಇದ್ದರೆ ಹೋಗ್ಬಿಡುತ್ತೆ. ಕರ್ಡ್ ಇವಾಗ ಮಿಕ್ಸ್ ಮಾಡಬೇಕು. 1 ಬೌಲ್ ಆಫ್ ಕರ್ಡ್. ದಿಸ್ ಇಸ್ ದ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಇದು ನಂದಿನಿ ಕರ್ಡ್. ನಾನು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಬ್ರ್ಯಾಂಡ್ ನಮಗೆ ಕಾಸು ಕೊಟ್ಟಿಲ್ಲ. ದಿಸ್ ಇಸ್ ನಾಟ್ ಅ ಪ್ರಮೋಷನ್ ವಿಡಿಯೋ ಗೈಸ್. ನಾವಾದ್ರೆ ಬೇಡ ಬಿಡಿ. ಇವನ್ ನಂದಿನಿ ಫ್ಯಾನ್ ಇವನು. ನೋಡಿ ನಮಗೆ ಪ್ರಮೋಷನ್ಸ್ ಕಾಲ್ಸ್ ಎಲ್ಲ ಬರುತ್ತೆ ನೋಡಿ, ಪ್ರಮೋಷನ್ ಕಾಲ್. ನಾವೆಷ್ಟು ಫೇಮಸ್ ನೋಡಿದ್ರ ನೋಡಿ, ಮಾತಾಡ್ತಾರೆ. ನೋಡಿ ಅಷ್ಟು ಫೇಮಸ್ ನಾವು ಅಂತ. ರುಬ್ಕೊಂಡಿದ್ವಲ್ಲ ಅದನ್ನು ಇವಾಗ ಆ್ಯಡ್ ಮಾಡಬೇಕು. ಟೇಸ್ಟ್ ಮಾಡಿ ಫುಲ್ ಸಖತ್ತಾಗಿ ಆ್ಯಡ್ ಮಾಡ್ತಾ ಇದ್ದೀವಿ. ಕಮ್ ಅಂತ ಸ್ಮೆಲ್ ಬರುತ್ತೆ ಸ್ವಲ್ಪ ಹೊತ್ತಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ಹಾಕಬೇಕು. ನೀರು ಕ್ವಾಂಟಿಟಿ ಹೆಂಗೆ ಹಾಕಬೇಕು ಅಂತ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ನೀರು ಇದೆಯಲ್ಲ ಇಲ್ಲಿ, ಹಾಂ, ಆದರೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಮೊಸರು, ಚಿಕನ್, ಇದು ಲಿವರಲ್ಲೂ ಚಿಕನಲ್ಲೂ ಯಾವುದೋ ಇದ್ರೂ ಅದರಲ್ಲಿ ಸ್ವಲ್ಪ ನೀರು ಬಿಡುತ್ತೆ. ಅದಕ್ಕೋಸ್ಕರ ನಾವು ಕ್ವಾಂಟಿಟಿಗಿಂತ ಸ್ವಲ್ಪ ಕಮ್ಮಿ ನೀರು ಹಾಕಬೇಕು. ಗೈಸ್ ಬಿಸಿ ನೀರು ಹಾಕ್ಬೇಕು. ಬಿಸಿ ಫಸ್ಟ್ ಕಾಸ್ಕೊಂಡಿರ್ತೀವಿ, ಅದ್ರ ಮೇಲೆ ಇದೆಲ್ಲ ಆದ್ಮೇಲೆ ಹಾಕಬೇಕು. ಇದನ್ನ ಹಾಕ್ಬಿಟ್ಟು ಮುಚ್ಚಬೇಕಾ? ನೀರು ಮತ್ತೆ ನೋಡ್ತೀನಿ. ವಾಪಸ್ ಕಲಿಸ್ಬೇಕು, ತುಂಬ ಕಲಿಸೋದಿದೆ. ನಾರ್ಮಲ್ ರೈಸ್ ಆದರೆ ಖಾಲಿ ರೈಸನ್ನೇ ಕುಕ್ಕರಲ್ಲಿ ಇಕ್ಕದಿದ್ರೆ 4 ಗ್ಲಾಸ್ ರೈಸ್ಗೆ 8 ಗ್ಲಾಸು ನೀರು ಆ್ಯಡ್ ಮಾಡಬೇಕು. ಆದರೆ ಇದು ನೀರು ಬಿಡುತ್ತಲ್ವ, ಅದಕ್ಕೆ ನಾವು ಇನ್ನು ಕಮ್ಮಿ ನೀರು ಹಾಕಬೇಕು.
ಉಪ್ಪು ಹಾಕುವಾಗ ಗೊತ್ತಾಗತ್ತಲ್ಲ ನಮ್ಗೆ ಎಷ್ಟು ಬೇಕು ಅಂತ. ರುಚಿಗೆ ತಕ್ಕಷ್ಟು ಉಪ್ಪು ಇದು ಹಾಕ್ಬಿಟ್ಟು ಸ್ವಲ್ಪ ಆಯ್ತು ಮಗ, ಇನ್ನು ಒಂದು ಸಿಟ್ಟಿ ಹೊಡೆದ್ರೆ ಸೊ ಫೈನಲ್ ಟಾಸ್ಕ್, you have to close the lid. cooker's lid. ಸೊ ಬಿರಿಯಾನಿ ಇಸ್ ರೆಡಿ. ಇವಾಗ ಅದ್ರ ಲಿಡ್ ಓಪನ್ ಮಾಡ್ತಾ ಇದ್ದಾರೆ. ಗಮ್ ಅಂತ ಇದೆ. ಚಿಕನ್ ಅಲ್ಲ, ಬಿರಿಯಾನಿ ಫಸ್ಟ್ ಮಿಕ್ಸಿಂಗ್ ನಡೀತಾ ಇದೆ, ಲಾಸ್ಟ್ ಮಿಕ್ಸಿಂಗ್. ಸೊ ಬಿರಿಯಾನಿ ಇಸ್ ರೆಡಿ. ನಾವು ಇವಾಗ ತಿಂದ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನಿಮ್ಗೆ ಹೇಳ್ತೀವಿ. ಸೊ ಹಿಯರ್ ಇಸ್ ದ ಮೂಮೆಂಟ್ ಆಫ್ ಟ್ರೂತ್. ಲೆಟ್ಸ್ ಟೇಸ್ಟ್. That's it guys. We'll see you guys next time. Bye bye. Like, share, comment, subscribe. Bye.